ಮತಗಳಾಗಿದೆ ಅಂತೇಳಿ ಲಕ್ಷಗಳು ಆರೋಪ ಮಾಡಿದ್ದಾರೆ. ಒಂದೂವರೆ ಲಕ್ಷ ನಾಲ್ಕು ಕ್ಷೇತ್ರಗಳಲ್ಲಿ ಮಡಿಕೇರಿ 2, ಮೈಸೂರಿನ ಚಾಮರಾಜ ಮತ್ತು ಕೆಆರ್ನಲ್ಲಿ. ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಸುಮಾರು 76,000 ಲೀಡ್ ಬಂದಿದೆಯಲ್ಲ, ಅಲ್ಲಿ ಖಾಲಿ ಸೈಟಲ್ಲೆಲ್ಲರೂ ಕೂಡ ಹಿಂದೂಗಳ ಸೈಟಲ್ಲೂ ಕೂಡ ಮುಸಲ್ಮಾನರ ಓಟು ದಾಖಲಾಗಿದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಹಾಗಾದರೆ ಅಲ್ಲ, ನಾನು ಈ ಆರೋಪ ಮಾಡ್ತಿರೋ ವ್ಯಕ್ತಿ ಜೀವನದಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲುವ ಯೋಗ್ಯತೆಯೂ ಇಲ್ಲದಿದ್ದವನು. 5 ಚುನಾವಣೆಯಲ್ಲಿ ಸೋತಾನೆ. ಹಿಂದೆ ಇಲ್ಲಿ ಚಾಮರಾಜದಲ್ಲಿ ಹಿಡ್ಗ ಇಟ್ಕೊಂಡ್ಬಿಟ್ಟು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು 100 ಓಟ್ ತಾಳಕ್ಕಾಗಿರಲಿಲ್ಲ. ಆ ಮನುಷ್ಯ ಆರೋಪ ಮಾಡ್ಲಿಕ್ಕೆ ಬರ್ತಾನೆ. ಜನ ಈ ಮೈಸೂರಿನಲ್ಲಿ ಈ ಥರ ಈ ಕ್ಷುಲ್ಲಕವಾಗಿ ಮಾತಾಡೋವಂಥವ್ರು, ಈ ಕೂಗುಮಾರಿಗಳು, ಈ ಉದ್ದೇಶ ಶುದ್ಧಿ ಇಲ್ಲದಿದ್ದಂಥವ್ರು ಅಪ್ರಾಮಾಣಿಕರನ್ನು ಗೆಲ್ಲಿಸಲ್ಲ ಅನ್ನೋದು ಸತತವಾಗಿ ಸಾಬೀತು ಮಾಡ್ಕೊಂಡು ಬಂದಿದ್ದಾರೆ. 5 ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವಂಥ ವ್ಯಕ್ತಿ ಮಾಡುವಂಥ ಆರೋಪಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡುವಂಥ ಅಗತ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಹೇಳುವಂಥದ್ದು, ನಾವು ಚುನಾವಣಾ ಆಯೋಗ ಇಡಿ ಮೇಲೆ ಒಂದು ಆರೋಪ ಮಾಡಿದ್ರೆ ಬಿಜೆಪಿ ಮೈಸೂರಿನಲ್ಲೂ ಕೂಡ ಮತಗಳಾಗಿದೆ ಅಂತೇಳಿ ಲಕ್ಷಗಳು ಆರೋಪ ಮಾಡಿದ್ದಾರೆ. ಒಂದೂವರೆ ಲಕ್ಷ ನಾಲ್ಕು ಕ್ಷೇತ್ರಗಳಲ್ಲಿ ಮಡಿಕೇರಿ 2, ಮೈಸೂರಿನ ಚಾಮರಾಜ ಮತ್ತು ಕೆಆರ್ನಲ್ಲಿ. ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಸುಮಾರು 76,000 ಲೀಡ್ ಬಂದಿದೆಯಲ್ಲ, ಅಲ್ಲಿ ಖಾಲಿ ಸೈಟಲ್ಲೆಲ್ಲರೂ ಕೂಡ ಹಿಂದೂಗಳ ಸೈಟಲ್ಲೂ ಕೂಡ ಮುಸಲ್ಮಾನರ ಓಟು ದಾಖಲಾಗಿದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಹಾಗಾದರೆ ಅಲ್ಲ, ನಾನು ಈ ಆರೋಪ ಮಾಡ್ತಿರೋ ವ್ಯಕ್ತಿ ಜೀವನದಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲುವ ಯೋಗ್ಯತೆಯೂ ಇಲ್ಲದಿದ್ದವನು. 5 ಚುನಾವಣೆಯಲ್ಲಿ ಸೋತಾನೆ. ಹಿಂದೆ ಇಲ್ಲಿ ಚಾಮರಾಜದಲ್ಲಿ ಹಿಡ್ಗ ಇಟ್ಕೊಂಡ್ಬಿಟ್ಟು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು 100 ಓಟ್ ತಾಳಕ್ಕಾಗಿರಲಿಲ್ಲ. ಆ ಮನುಷ್ಯ ಆರೋಪ ಮಾಡ್ಲಿಕ್ಕೆ ಬರ್ತಾನೆ. ಜನ ಈ ಮೈಸೂರಿನಲ್ಲಿ ಈ ಥರ ಈ ಕ್ಷುಲ್ಲಕವಾಗಿ ಮಾತಾಡೋವಂಥವ್ರು, ಈ ಕೂಗುಮಾರಿಗಳು, ಈ ಉದ್ದೇಶ ಶುದ್ಧಿ ಇಲ್ಲದಿದ್ದಂಥವ್ರು ಅಪ್ರಾಮಾಣಿಕರನ್ನು ಗೆಲ್ಲಿಸಲ್ಲ ಅನ್ನೋದು ಸತತವಾಗಿ ಸಾಬೀತು ಮಾಡ್ಕೊಂಡು ಬಂದಿದ್ದಾರೆ. 5 ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವಂಥ ವ್ಯಕ್ತಿ ಮಾಡುವಂಥ ಆರೋಪಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡುವಂಥ ಅಗತ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಹೇಳುವಂಥದ್ದು, ನಾವು ಚುನಾವಣಾ ಆಯೋಗ ಇಡಿ ಮೇಲೆ ಒಂದು ಆರೋಪ ಮಾಡಿದ್ರೆ ಬಿಜೆಪಿ